ಶ್ರೀ ಜನನಿ ಜನ್ಮದಾತ ಕಲಾ ಟ್ರಸ್ಟ್ ವತಿಯಿಂದ ವಾಯ್ಸ್ ಆಫ್ ಪವರ್ ಅನ್ನೋ ಕಾರ್ಯಕ್ರಮನ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಬಂದಂತಹ ಕಂಟೆಸ್ಟೆಂಟ್ ಎಲ್ಲರೂ ತುಂಬ ಅದ್ಭುತವಾಗಿ ಹಾಡನ್ನು ಹಾಡಿದ್ರು. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಜಡ್ಜ್ ಆಗಿ ಸರಿಗಮಪದ ರನ್ನರ್ ಅಪ್ ಆದಂತಹ ಶಿವರಾಮ್ ಕಾಸರ್ ಅವರು ಬಂದಿದ್ದರು. ಹಾಗೆ ಸಿಂಗರ್ಸ್ನ ಕೂಡ ಮಾತಾಡ್ಸಿದ್ವಿ. ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ. ನಿನ್ನ ಹೆಸರೇನಪ್ಪ? ಎಷ್ಟನೇ ಕ್ಲಾಸ್ ಓದ್ತಿದ್ದೆ? ಯಾವ ಸಾಂಗ್ ಆಡಿದೆ? ಈ ಸಾಂಗ್ ಆಡಿದ್ಯಾ? ಕಾರ್ಯಕ್ರಮ ಹೆಂಗೆ ಅನ್ನಿಸ್ತು? ತುಂಬ ಚೆನ್ನಾಗಿ ಅನಿಸ್ತು. ಅಲ್ಲಿ ಹೋದಾಗ ಏನೋ ಒಂಥರ ಅನುಭವ ಆದಂಗಾಯ್ತು. ಇಷ್ಟು ದಿನ ಈ ಸ್ಟೇಜ್ ಮೇಲೆ ನಿಂತಿಲ್ಲ ಅಂದರೆ ಭಾಳ ಖುಷಿ. ಒಂದೆರಡು ಲೈನ್ ಆಡೋಕ್ಕಾಗುತ್ತಾ? ಹಾಡು. ನೀಡು ಶಿವ ನೀಡದಿರು ಶಿವ ಮಾಗುವುದು ನನ್ನ ಕಾಯ. ನಿನ್ನ ಹೆಸರೇನಪ್ಪ? ಅರ್ಷಿತಾ. ಎಷ್ಟನೇ ಕ್ಲಾಸ್ ಓದ್ತಿರೋದು? 7th ಓದ್ತೀನಿ. ಯಾವ ಸಾಂಗ್ ಆಡಿದೆ? ಸೂಜುಗಾದ ಸೂಜು ಮಲ್ಲಿ. ಈ ಕಾರ್ಯಕ್ರಮದ ಬಗ್ಗೆ ಹೆಂಗೆ ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನಿಸ್ತು. ಎಕ್ಸ್ಪೀರಿಯನ್ಸ್ ಆಯಿತು. ಯಾವ್ಯಾವ ಥರ ಸ್ಟೇಜಸ್ ಸಿಗ್ತಾವೆ ನನಗೆ ಅಂತ. ನಾವು ಅಕಸ್ಮಾತ್ ಬೇರೆ ಸ್ಟೇಜಿಗೆ ಏನಾದರೂ ಹೋದರೆ ಭಯ ಇರೋದಿಲ್ಲ. ಯಾವ ಊರಿಂದ ಬಂದಿರೋದು? ಇದೇ ಮಾರಿಯಲ್ಲ ಇದೆ. ಒಂದೆರಡು ಲೈನ್ ಆಡೋಕ್ಕಾಗುತ್ತಾ? ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪ್ರಜ್ವಲ್ ಪವರ್ ಅವರು ಹಾಡಿದ ಹಾಡಿಗೆ ಪ್ರತಿಯೊಬ್ಬರು ಕೂಡ ಭಾವುಕರಾದರು. ಸ್ವತಃ ಜಡ್ಜಸ್ ಕೂಡ ಅವ್ರಿಗೆ ಮೋಟಿವೇಟ್ ಮಾಡೋದು. ಪ್ರಜ್ವಲ್ ಅವರ ಹಾಡಿಗೆ ಮತ್ತು ಅವರ ಆತ್ಮಸ್ಥೈರ್ಯಕ್ಕೆ ಎಲ್ಲರೂ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಅವ್ರನ್ನ ಮೋಟಿವೇಟ್ ಮಾಡಿದ್ರು. ವಿಶೇಷ ಚೇತನರು ಒಳಗೊಂಡ ಈ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣವಾಯಿತು ಎನಿಸಿತು. ಈಗ 5 ಇಂದ ಕೌಂಟ್ ಮಾಡೋಣ. ಓಕೆ, ಐ ರೆಡಿ? ಚಪ್ಪಾಳೆ. 5 4 3 2 ಈಸ್ ವಿನ್ನರ್ 1. ಚಪ್ಪಾಳೆ. ಪ್ರಥಮ ಸ್ಥಾನವನ್ನ ನಿಂಗಣ್ಣ ಪಟ್ಸಟ್ಟಿಯವರು ಪಡ್ಕೊಂಡಿದ್ದಾರೆ. ಸರ್ ಯಾವ ನನಗೆ ಗೊತ್ತಿಲ್ಲ, ಪ್ರಾಮಿಸ್ ಸರ್. ನಿಮ್ಮದು ಯಾವ? ಬಿಜಾಪುರದಿಂದ ಈ ಒಂದು ನಮ್ಮ ಮತ್ತೆ ಓಡಿ ಹರಿಹರದ ಹೆಸರು ಎಲ್ಲೆಲ್ಲಿ ಬಸರಿದ್ದಾರೆ ನಾವು ಹರಿಹರದ ಹೆಸರು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಾಯಕರಿಗೂ ಸನ್ಮಾನ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು.